ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಸೂಲಿಬೆಲೆ ಚಕ್ರವರ್ತಿ ಅಥವಾ ಚಕ್ರವರ್ತಿ ಸೂಲಿಬೆಲೆ ಅನ್ನುವಂಥ ಸುಳ್ಳು ಬುರುಕನ ಬಗ್ಗೆ ನಿಮಗೆಲ್ರಿಗೂ ಗೊತ್ತಾಯಿದೆ. ಅವನು ಬರೀ ಪುಂಗ್ತಾನೆ, ಹೆಂಗೆ ಪುಂಗ್ಲಿ ಅನ್ನೋದೇ ಅವನ ಹೆಸರು. ಯಾವ ಮಟ್ಟಕ್ಕೆ ಪುಂಗ್ತಾನೆ ಅಂದರೆ ಅಸಹ್ಯ ಹುಟ್ಟುಬಿಡಬೇಕು ಕೇಳೋರಿಗೆ. ಆ ಮಟ್ಟಕ್ಕೆ ಪುಂಗ್ತಾನೆ, ಬರೀ ಸುಳ್ಳು ಹೇಳ್ತಾನೆ. BJPಗೆ ಮೋದಿಗೆ ಬಕೆಟ್ ಹಿಡ್ಕೊಂಡು ಆ ಮೂಲಕ ಅನ್ನ ತಿಂತಾನೆ, ಅನ್ನ ಅನ್ಕೊಂಡು ತಿಂತಾನೆ ಅವನು ಅಷ್ಟೇ. ಅವನು ಈಗ ದೊಡ್ಡ ಅವಮಾನಕ್ಕೆ ಒಳಗಾಗಬೇಕಾಗಿದೆ. ಯಾಕೆ ಅಂದರೆ ಭಾರತದ ಇಬ್ಬರು ವೀರ ಯೋಧರು ಹಿಲಾಲ್ ಅಹಮದ್ ಮತ್ತು ಸೋಫಿಯಾ ಖುರೇಶಿ ಅನ್ನುವಂಥ ಇಬ್ಬರು ವೀರ ಯೋಧರು ಅವನಿಗೆ ಕಪಾಳ ಮೋಕ್ಷ ಮಾಡುವ ರೀತಿಯಲ್ಲಿ 3 ದಿನಗಳಿಂದ ಸುದ್ದಿಯಲ್ಲಿದ್ದಾರೆ. ಯಾಕೆ ಅವರಿಬ್ಬರು ಈಗ ಚರ್ಚೆಗೆ ಬರಬೇಕು? ಅವರಿಬ್ಬರು ಆ ವೀರ ಯೋಧರ ಜೊತೆ ಈ ಅಯೋಗ್ಯನ ಹೆಸರನ್ನು ಯಾಕೆ ತರಬೇಕಾಯಿತು ಅಂದರೆ, ಇವನು ಯಾವಾಗಲೂ ಹೇಳ್ತಿರ್ತಾನೆ, ಬಾಯಿ ಬಿಟ್ಟರೆ ಮುಸ್ಲಿಮರ ವಿರುದ್ಧ ದ್ವೇಷ ಕಾರೋದು ಅಷ್ಟೇ, ಬೇರೆ ಏನೂ ಇಲ್ಲ. ಅವನು ಅನ್ನನೇ ಅದರಲ್ಲೇ ಸಂಪಾದನೆ ಮಾಡ್ಕೊಳ್ಳೋದು. ಕಳೆದ ವಾರ ಒಂದು ಸೆಂಟೆನ್ಸ್ ಬೊಗಳಿದ್ದ ಇವನು. ಮುಸ್ಲಿಮರು ನಂಬಿಕೆಗೆ ಅರ್ಹರಲ್ಲ ಅಂತೆ. ತನ್ನ ಜೊತೆಯಲ್ಲೇ ಇರುವ ಜನರನ್ನು ಜಾತಿಯ ಆಧಾರದ ಮೇಲೆ ಶಿಕ್ಷಣದಿಂದ ದೂರ ಇಟ್ಟು, ಅನ್ನ ನೀರಿನಿಂದ ದೂರ ಇಟ್ಟು, ಶೋಷಣೆ ಮಾಡಿ, ರೇಪ್ ಮಾಡಿ, ಜೀವಂತ ಸುಟ್ಟು, ಮನೆಗಳನ್ನು ಸುಟ್ಟು, ಕತ್ತರಿಸಾಕಿ ಏನೆಲ್ಲ ಮಾಡುವವರನ್ನು ನಂಬಬೇಕು. ಮುಸ್ಲಿಮರು ಮಾತ್ರ ನಂಬಿಕೆಗೆ ಅರ್ಹರಲ್ಲ ಅನ್ನೋದು ಏನೇನು ತುಂಬ ಕೆಟ್ಟದಾಗಿ ಬೈಬೇಕು ಅನಿಸುತ್ತೆ. ಬೈಯೋದು ಬೇಡ ಪಾಪ ಅಂದರೆ ಅವನಿಗಲ್ಲ, ನಿಮಗೆ ಪ್ರೇಕ್ಷಕರಿಗೆ ಅಷ್ಟು ಕೆಟ್ಟ ಮಾತುಗಳು ಕೇಳೋದು ಬೇಡ ನೀವು ಅಂತ ತಡ್ಕೊಳ್ತೀನಿ. ಸರಿ, ಸೊ ಏನಾಯಿತು? ನಂಬಿಕೆಗೆ ಅರ್ಹರಲ್ಲ ಅಂತನಲ್ಲ ಇವನಿಗೆ ಧೈರ್ಯ ಇದ್ದರೆ, ದಮ್ಮಿದ್ರೆ ಅದೇ ಧಾಟಿಯಲ್ಲಿ ಅದೇ ಸೆಂಟೆನ್ಸನ್ನು ಈಗ ಹಿಲಾಲ್ ಅಹಮದ್ ಮತ್ತು ಸೋಫಿಯಾ ಖುರೇಶಿ ನಂಬಿಕೆಗೆ ಅರ್ಹರಲ್ಲ, ಅವರು ಮುಸ್ಲಿಮರು ಅಂತ ಹೇಳ್ಬಿಡ್ಲಿ. ಅವನಿಗೆ ದಮ್ಮಿದ್ರೆ, ತಾಕತ್ತಿದ್ರೆ ಅವನಿಗೆ ಒಂದು ಕ್ಷಣ ಈ ದೇಶದಲ್ಲಿ ಇರೋಕೆ ಬಿಡಲ್ಲ ಈ ಜನ. ಅವನೇನಾದರೂ ಆ ರೀತಿ ಹೇಳಿದ್ರೆ ಮನಸ್ಸು ಒಳಗೆ ಇದೆ ಅವನಿಗೆ, ಹೇಳುವುದಕ್ಕೆ ದಮ್ಮು ತಾಕತ್ತು ಇಲ್ಲ. ಯಾಕಂದರೆ ಜನ ಮೆಟ್ಟು ತಗೊಂಡು ಹೊಡೆದು ಬಿಡ್ತಾರೆ, ದೇಶದಿಂದನೇ ಓಡಿಸ್ಬಿಡ್ತಾರೆ. ದೇಶದ್ರೋಹಿ ನೀನು. ಸೊ ಏನಿದು? ಯಾರು ಇವರಿಬ್ಬರು? ನಿಮಗೆ ಗೊತ್ತಿರ್ಬೋದು. ಹಿಲಾಲ್ ಅಹಮದ್ ವೈಸ್ ಏರ್ ಮಾರ್ಷಲ್, ಏರ್ಫೋರ್ಸ್ನಲ್ಲಿ. ಭಾರತ ರಫೇಲ್ ಯುದ್ಧ ವಿಮಾನಗಳನ್ನು ತೆಗೆದುಕೊಂಡು ಬಂದ ಮೇಲೆ ಅದನ್ನು ಮೊಟ್ಟ ಮೊದಲಿಗೆ ಹಾರಾಟ ನಡೆಸಿದಂತಹ ಪೈಲಟ್ ಹಿಲಾಲ್ ಅಹಮದ್. ಮೊನ್ನೆ ನಡೀತಲ್ಲ ಆಪರೇಷನ್ ಸಿಂಧೂರ್, ಅದರಲ್ಲಿ ರಫೇಲನ್ನು ಎತ್ಕೊಂಡೋಗಿ ಅದನ್ನು ಬಳಸಿ POK ಮತ್ತು ಪಾಕಿಸ್ತಾನದ ಉಗ್ರರ ಅಡಗುದಾಣಗಳ ಮೇಲೆ ದಾಳಿ ರಫೇಲ್ ಬಳಸಿದ್ರಲ್ಲ, ಆ ರಫೇಲನ್ನು ಚಲಾಯಿಸಿದ್ದು ಇದೇ ಹಿಲಾಲ್ ಅಹಮದ್, ವೈಸ್ ಏರ್ ಮಾರ್ಷಲ್ ಹಿಲಾಲ್ ಅಹಮದ್. ಹಾಗಾದರೆ ಸೋಫಿಯಾ ಖುರೇಶಿ ಯಾರು? ಸೋಫಿಯಾ ಖುರೇಶಿ ಭಾರತದ ಆಪರೇಷನ್ ಸಿಂಧೂರ ನಡೆದ ಮಾರನೇ ದಿನ ಇಡೀ ದೇಶಕ್ಕೆ ಅದರ ವಿವರಗಳನ್ನು ಕೊಡೋದಕ್ಕೆ ಭಾರತೀಯ ಸೇನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿತ್ತಲ್ಲ, ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೂತಂತಹ ಇಬ್ಬರು ಮಹಿಳೆಯರಲ್ಲಿ ಇವರೊಬ್ಬರು ವ್ಯೋಮಿಕಾ ಸಿಂಗ್, ಇನ್ನೊಬ್ಬರು ಇವರು ಸೋಫಿಯಾ ಖುರೇಶಿ. ಇಬ್ಬರು ಮಹಿಳೆಯರು. ಸೋಫಿಯಾ ಖುರೇಶಿ ಕರ್ನಲ್, ಇಂಡಿಯನ್ ಆರ್ಮಿನಲ್ಲಿ ಕರ್ನಲ್ ಆಗಿದ್ದಾರೆ. ಅವರ ಇಡೀ ಕುಟುಂಬವೇ ಆರ್ಮಿ ಕುಟುಂಬ. ಅವರು ಇಡೀ ದೇಶಕ್ಕೆ ಆಪರೇಷನ್ ಸಿಂಧೂರಲ್ಲಿ ಏನೇನಾಯಿತು, ಪಾಕಿಸ್ತಾನದ ಉಗ್ರರನ್ನು ಹೇಗೆ ನಾವು ಕೊಂದು ಹಾಕಿದ್ವಿ, ಅವರ ಯಾವ ಠಿಕಾಣಿಗಳನ್ನು ಸರ್ವನಾಶ ಮಾಡಿದ್ವಿ, ಪಾಕಿಸ್ತಾನದ ಉಗ್ರವಾದದ ಬೆನ್ನುಮೂಳೆ ಹೇಗೆ ಮುರಿದ್ವಿ ಅನ್ನೋದನ್ನು ವಿವರಿಸಿದಂತಹ ಅವರು ಕರ್ನಲ್ ಆಗಿದ್ದಾರೆ. ಅಗತ್ಯ ಬಿದ್ದರೆ ನಾಳೆ ಪಾಕಿಸ್ತಾನಕ್ಕೂ ನುಗ್ತಾರೆ. ಅವರ ಆ ಪೊಸಿಷನಲ್ಲಿದ್ದಾರೆ. ಈಗ ಈ ಅಯೋಗ್ಯ ಇದಾನಲ್ಲ ಸೂಲಿಬೆಲೆ, ಇವನು ಹೇಳ್ತಾನಲ್ಲ ಮುಸ್ಲಿಮರು ನಂಬಿಕೆಗೆ ಅರ್ಹರಲ್ಲ ಅಂತ. ಇವರಿಬ್ಬರೇ ಅಲ್ಲ, ಭಾರತದ ಸೇನೆಯಲ್ಲಿ ಸಾವಿರಾರು ಜನ ಮುಸ್ಲಿಮರಿದ್ದಾರೆ. ಹಾಗಾದರೆ ಈ ಹಲ್ಕಟ್ಟು ಬಾಯಿಯವನು ಸುಳ್ಳು ಬುರುಕ ಸೂಲಿಬೆಲೆ ಚಕ್ರವರ್ತಿ ಅವರೆಲ್ಲರನ್ನು ನಂಬಿಕೆಗೆ ಅರ್ಹರಲ್ಲ ಅಂತ ಹೇಳ್ತಾನ?
ಈ ಮಾನಗೆಟ್ಟ ಮಾಧ್ಯಮಗಳು ಕಂಡದ್ದಕ್ಕೆಲ್ಲ ಅವನ ಮುಂದೆ ಹೋಗಿ ಮೈಕ್ ಹಿಡಿತಾರಲ್ಲ, ಈ ಪ್ರಶ್ನೆಯನ್ನು ಅವನ ಮುಂದೆ ಮೈಕ್ ಹಿಡಿದು ಕೇಳಲಿ. ಲೋ ಗುಲಾಮ, ರಾಜಕೀಯ ಪಕ್ಷದ ಗುಲಾಮ, ರಾಜಕಾರಣಿಗಳ ಗುಲಾಮ, ಮೊನ್ನೆ ಹೇಳಿದ್ದಲ್ಲ ಮುಸ್ಲಿಮರು ನಂಬಿಕೆಗೆ ಅರ್ಹರಲ್ಲ ಅಂತ. ಇವರಿಬ್ಬರು ಯೋಧರು ಇವತ್ತು ಸುದ್ದಿಯಲ್ಲಿದ್ದಾರೆ. ಇವರು ಸಹ ಮುಸ್ಲಿಮರು, ಇವರು ನಂಬಿಕೆಗೆ ಅರ್ಹರ ಇಲ್ಲವ ಬೊಗಳು ಅಂತ ಮೈಕ್ ಹಿಡಿಬೇಕು. ಹಿಡಿಯಲ್ಲ ಈ ಮಾಧ್ಯಮಗಳು, ಯಾಕಂದರೆ ಇವು ಕೂಡ ಅವನಷ್ಟೇ ನಂಜು ಬೆಳೆಸ್ಕೊಂಡಿರೋ ಮಾಧ್ಯಮಗಳು ಇವು. ಇಡೀ ದೇಶದಲ್ಲಿ ನೂರಾರು ಜನ ವೆಟ್ರನ್ಗಳು ಸಿಗ್ತಾರೆ. ಯುದ್ಧದಲ್ಲಿ ಪಾಲ್ಗೊಂಡಿದ್ದಂತಹ ಮಾಜಿ ಸೈನಿಕರಿಂದ ಹಿಡಿದು ಕರ್ನಲ್ಗಳವರೆಗೆ, ಏರ್ ಮಾರ್ಷಲ್ಗಳಿಂದ ಹಿಡಿದು ಫೀಲ್ಡ್ ಮಾರ್ಷಲ್ಗಳವರೆಗೆ ನಿಮಗೆ ಸಾಕಷ್ಟು ಜನ ಸಿಗ್ತಾರೆ. ಅವರನ್ನು ಕೇಳ್ಬೋದಲ್ವಾ? ಈಗ ಇಂಡಿಯಾ ಪಾಕಿಸ್ತಾನದ ಉದ್ವಿಗ್ನ ಪರಿಸ್ಥಿತಿಗೆ ನಿಮ್ಮ ಅಭಿಪ್ರಾಯ ಏನು, ಹೇಗೆ ಇಂಡಿಯಾ ಅದನ್ನು ನಿರ್ವಹಿಸ್ಬೋದು, ವಿಶ್ಲೇಷಣೆ ಎಲ್ಲವನ್ನೂ ಕೇಳ್ಬೋದು. ಅವರೆಲ್ಲರನ್ನ ಪಕ್ಕಕ್ಕೆ ಸರಿಸಿ ಈ ಕಂತ್ರಿ ಮಾಧ್ಯಮಗಳು ಈ ಸುಳ್ಳು ಬುರುಕನ್ನು ಕೇಳೋದು. ಪಾಕಿಸ್ತಾನ ಇಂಡಿಯಾ ಯುದ್ಧ ನಿಮ್ಮ ಅಭಿಪ್ರಾಯ, ನಿಮ್ಮ ವಿಶ್ಲೇಷಣೆ. ಇವನೇನು ದೊಡ್ಡ ಪುಡಾಂಗಿ ಇವನು. 3 ಕಾಸಿಗೆ ರಾಜಕಾರಣಿಯನ್ನು ತಲೆ ಮೇಲೆ ಹೊತ್ಕೊಂಡು ಮೆರೆಸುವವನು, ರಾಜಕಾರಣಿಯ ಬಗ್ಗೆ ಪಂಚತಂತ್ರದ ಕಥೆಗಳ ರೀತಿಯಲ್ಲಿ ಸುಳ್ಳು ಬೊಗಳವನು, ಕಾಸು ತಗೊಂಡು ಭಾಷಣ ಮಾಡೋನು, ತನ್ನನ್ನೇ ತಾನೇ ಮಾರ್ಕೊಂಡಿರೋ ಅಯೋಗ್ಯ. ಇವನ ಹತ್ರ ಹೋಗಿ ಯುದ್ಧದ ಬಗ್ಗೆ ಅಂತ. ಯಾಕೆ ಎಷ್ಟು ಜನ ಸಿಗಲ್ಲ, ಬೆಂಗಳೂರಲ್ಲೇ ಸಿಗ್ತಾರೆ ನಿಮಗೆ, ನೂರಾರು ಜನ ಸಿಗ್ತಾರೆ ವೆಟ್ರನ್ ಫೈಟರ್ಸ್. ಭಾರತಕ್ಕಾಗಿ 1965 ಯುದ್ಧದಲ್ಲಿ ಪಾಲ್ಗೊಂಡವರು, 71 ಯುದ್ಧದಲ್ಲಿ ಪಾಲ್ಗೊಂಡವರು, 1999 ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡವರು, ಅಥವಾ ಸೇನೆಯಲ್ಲಿ ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿರೋರು, ಎಲ್ಲ ಹಂತಗಳಲ್ಲಿ ಎಲ್ಲ ಹುದ್ದೆಗಳನ್ನು ನಿರ್ವಹಿಸಿರೋರು ನೂರಾರು ಮಂದಿ ಇದ್ದಾರೆ. ಅವರನ್ನು ಕೇಳ್ಬೋದಲ್ಲ. ಇವನ ಹತ್ರ ಹೋಗಿ ಕೇಳೋದು ಯಾಕೆ? ಇವನವರಿಗೆ TRP ಕೊಡ್ತಾನೆ, ಸುಳ್ಳು ಬೊಗಳ್ತಾನೆ, ತಪ್ಪು ಮಾಹಿತಿ ಕೊಡ್ತಾನೆ, ವರ್ಣರಂಜಿತವಾಗಿ ಸುಳ್ಳು ಹೇಳ್ತಾನೆ. ಅದು ಈ ಮಾಧ್ಯಮಗಳಿಗೆ ಬೇಕಾಗಿರೋದು. ಮುಸ್ಲಿಮರ ವಿರುದ್ಧ ದ್ವೇಷ ಕಾರ್ತಾನೆ, ಅದು ಎಲ್ರಿಗೂ ಬೇಕಾಗಿರೋದು. ಇವರಿಗೆ, ಈ ಮನುವಾದಿಗಳಿಗೆ, ಮಾಧ್ಯಮಗಳಿಗೆ, ಸರ್ಕಾರಗಳಿಗೆ ಎಲ್ರಿಗೂ ಬೇಕು. ಹಾಗಾಗಿ ಆ ಅಯೋಗ್ಯನನ್ನು ಕಟ್ಕೊಂಡು ಮಾಡ್ತಾರೆ. ಸೊ ಒಂದು ಇಡೀ ಸಮುದಾಯವನ್ನು ನಂಬಿಕೆಗೆ ಅರ್ಹ ಅಲ್ಲ ಅಂತ ಬೊಗಳೋದಕ್ಕೆ ಮೊದಲು ನಾಲಿಗೆ ಮೇಲೆ ಹಿಡಿತಾ ಇರಬೇಕು. ಈಗ ಇವರಿಬ್ಬರ ಬಗ್ಗೆ ಏನು ಬೊಗಳ್ತಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಧೈರ್ಯ ಇದ್ದರೆ, ದಮ್ಮಿದ್ರೆ, ಇವರು ಮುಸ್ಲಿಮರೇ, ಇವರು ನಂಬಿಕೆಗೆ ಅರ್ಹರಿಲ್ಲ ಅಂತ ಹೇಳಿ ನೋಡಲಿ ಅವನು. ಆಮೇಲೆ ಒಂದು ಕ್ಷಣ ಈ ದೇಶದಲ್ಲಿ ಇದ್ಬಿಡ್ಲಿ ಅವನು, ಒಂದು ಕ್ಷಣ ಇದ್ಬಿಡ್ಲಿ ದೇಶದಲ್ಲಿ. ಇಲ್ಲ ಅಂದರೆ ನಾನು ಬೊಗಳೋದು ಸುಳ್ಳು, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಎಲ್ಲಾದರೂ ಹಾಳಾಗಿ ಹೋಗ್ಬಿಡ್ಲಿ. ಎರಡರಲ್ಲೊಂದು ಮಾಡಬೇಕು ಅವನು, ಎರಡರಲ್ಲೊಂದು ಮಾಡಬೇಕು. ದಮ್ಮಿದ್ರೆ, ತಾಕತ್ತಿದ್ರೆ ಎರಡರಲ್ಲೊಂದು ಮಾಡಬೇಕು ಅಷ್ಟೇ. ನೋಡೋಣ ದಮ್ಮು ತಾಕತ್ತು ಅವನಿಗೆ ಇದೆಯಾ ಅಂತ ನೋಡೋಣ ಅಷ್ಟೇ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.